ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ನೋಡಿ ಒಂದು 3-4 ನೀರಲ್ಲಿ ತೊಳೆದ್ಬಿಟ್ಟು ಈ ಥರ ಒಂದು ನ್ಯಾಪ್ಕಿನ್ ಮೇಲೆ ಹಾಕಿಟ್ಟಿದ್ದೀನಿ. ಇದು ಸ್ವಲ್ಪ ಒರೆಸ್ಕೊಳ್ಳೋಣ, ಯಾಕಂದರೆ ಇದು ಅಂಟಂಟು ಆಗೋಲ್ಲ ಹುರಿಬೇಕಾದ್ರೆ. ಈ ಥರ ಮಾಡಿಬಿಟ್ಟು ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಅದನ್ನು ನೀವು ಕೂಡ ಇದೇ ಥರ ಮಾಡ್ಕೊಳ್ಳಿ. ನೋಡಿ, ಬೆಂಡೆಕಾಯಿನ ಫುಲ್ ಒರೆಸ್ಬಿಟ್ಟು ನೀಟಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀವಿ. ಇವಾಗ ಕಡಾಯಿ ಬಿಸಿ ಹಚ್ಚಿದ್ದೀನಿ, ಹುರ್ಕೊಳ್ಳೋಣ. ಫುಲ್ ಡ್ರೈ ಫ್ರೈ ಮಾಡ್ಕೊಳ್ಳೋಣ, ಆಮೇಲೆ ಎಣ್ಣೆ ಹಾಕೋಣ. ನೋಡಿ, ಫುಲ್ ಡ್ರೈ ಫ್ರೈ ಮಾಡಿದ್ದೀನಿ. ಇದಕ್ಕೆ ಅಂಟೆಲ್ಲ ಹೋಗಿದೆ. ಇವಾಗ ನಾವು ಎಣ್ಣೆ ಹಾಕೋಣ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ಎಷ್ಟು ಬೆಂಡೆಕಾಯಿ ತೊಗೊಂಡಿರ್ತಾರೆ ನೋಡ್ಕೊಂಡು ಅದ್ರ ಮೇಲೆ ನೀವು ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ಬೆಂಡೆಕಾಯಿನ ತಂದ ತಕ್ಷಣ ಪಲ್ಯ ಮಾಡೋಕ್ಕೆ ಹೋಗಬಾರ್ದು, ಯಾಕಂದ್ರೆ ತುಂಬ ಫ್ರೆಶ್ ಆಗಿದ್ದರೆ ಲೊಳೆ ಜಾಸ್ತಿ ಇದ್ದು ಹುರಿಯೋದು ಕಷ್ಟ ಆಗುತ್ತೆ. ಲೊಳೆ ಆಗುತ್ತೆ ಪಲ್ಯ ಎಲ್ಲ. ಸ್ವಲ್ಪ 1-2 ದಿನ, ನಾನು ಸಂಡೇ ತಂದಿದ್ದೆ, ಇವತ್ತು ವೆನ್ಸ್ಡೇ ಮಾಡ್ತಾಯಿದ್ದೀನಿ ನಾನು. ಇದು ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 5-6 ಪೀಸ್ ಕುಟ್ಟಿಟ್ಕೊಂಡಿದ್ದೀನಿ. ಇವಾಗ ಇದು ಫ್ರೈ ಆಗಿದೆ, ಹಾಕೋಣ. ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ದಪ್ಪ ಕುಟ್ಕೊಳ್ಳಿ, ತುಂಬ ಪೇಸ್ಟ್ ಥರ ಮಾಡ್ಕೊಳ್ಬೇಡಿ. ನೋಡಿ, ಸ್ವಲ್ಪ ಒಂದು ಡ್ರಾಪ್ ನೀರು ಹಾಕ್ತಾಯಿದ್ದೀನಿ, ಯಾಕಂದರೆ ಖಾರ ಪುಡಿ ಹಾಕಿದ ತಕ್ಷಣ ಸ್ವಲ್ಪ ಅದು ಘಾಟ್ ಇರಬಾರ್ದು ಅಂತ. ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕೋಬಿಡ್ತೀನಿ, ಸ್ವಲ್ಪ ರುಚಿ ತಕ್ಕಷ್ಟು ಹಚ್ಚಿ ಖಾರದ ಪುಡಿ ಹಾಕ್ತಾಯಿದ್ದೀನಿ. ರುಚಿ ತಕ್ಕಷ್ಟು ಉಪ್ಪು, ಇನ್ನೊಂದು ಸ್ವಲ್ಪ ಹಾಕೋತೀನಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಎಲ್ಲ ಫ್ರೈ ಮಾಡ್ಕೊಂಡಿದ್ದೆ ಆಯಿತು. ಈ ನೀರು ಹಾಕೋಣ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೋಣ. ನೋಡಿ, ಮೊಸರು ಇದ್ದರೆ, ಹುಳಿ ಮೊಸರು ಇದ್ದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಹುಳಿ ಮೊಸರು ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಪಲ್ಯ. ಸ್ವಲ್ಪ ರಸ ಮಾಡ್ಕೊಂಡ್ಬಿಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಬೆಂಡೆಕಾಯಿ ಹುಳಿ ಅಂತ ಮಾಡ್ಕೋಬೋದು ಇದನ್ನು. ನೋಡಿ, ಇನ್ನೊಂದು ಸ್ವಲ್ಪ ಮೊಸರಿಂದ ಪಾತ್ರೆನೆಲ್ಲ ನೀರು ಹಾಕ್ತಾಯಿದ್ದೀನಿ ನಾನು. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಮುಚ್ಚಿ ಸಣ್ಣ ಉರಿನಲ್ಲಿ ಒಂದು 10 ನಿಮಿಷ ಬೇಯಿಸ್ಕೊಂಬಿಡಿ. ನಾನು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ರಸ ಬೇಕು. ನೀವು ರಸ ಜಾಸ್ತಿ ಬೇಕು ಅಂದರೆ ನೀರು ಹಾಕ್ಕೊಳ್ಳಿ, ಇಲ್ಲ ಡ್ರೈನೇ ಬೇಕು ಅಂತಂದರೆ ಸ್ವಲ್ಪ ಕಡಿಮೆ ನೀರು ಹಾಕ್ಕೊಂಬಿಡಿ. ಇದು ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ಹಾಕೋಬೋದು, ಬೇಡ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು. ನೋಡಿ, ಸ್ವಲ್ಪ ಖಾರ ಉಪ್ಪ ನೋಡಬೇಕು ಅಂದರೆ ಈ ಥರ ಸ್ವಲ್ಪ ರಸನ ಕೈಗೆ ಹಾಕ್ಕೊಂಡು ನೋಡ್ಕೊಳ್ಳಿ. ಬೇಕಿದ್ದರೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಈ ಥರ ಹೀಗೆಲ್ಲ ಕರೆಕ್ಟಾಗಿದೆ. ಮಾಡ್ತೀನಿ. ಇವಾಗ ಆಗಿದೆ. ಪಲ್ಯ ರೆಡಿಯಾಗಿದೆ. ಮೊಸರು ಬೆಂಡೆಕಾಯಿ ಪಲ್ಯ ಅಂದ್ಕೊಳ್ಳಿ ಅಥವಾ ಬೆಂಡೆಕಾಯಿ ಅಂದ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಚಪಾತಿ ಜೊತೆಗೆ ನೀವು ಕೂಡ ಮಾಡಿ ನೋಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.